3 ಮಂತ್ಸ್ನಲ್ಲಿ NT-NB ಸ್ಕ್ಯಾನ್ ಹಾಗೂ ಡಬಲ್ ಮಾರ್ಕರ್ ಯಾಕೆ ಮಾಡಬೇಕು ಅಂತ ಸುಮಾರು ಪೇಷಂಟ್ಸು ಡೀಟೇಲಲ್ಲಿ ವಿಚಾರ ಬೇಕು ಅಂತ ಕೇಳಿದ್ರು. ನಮಸ್ಕಾರ, ನಾನು ಡಾಕ್ಟರ್ ಭಾಗ್ಯಶ್ರೀ ಬಾಳಿಗ. NT ಸ್ಕ್ಯಾನ್ 11 ರಿಂದ 14 ವಾರದೊಳಗೆ ಮಾಡುವಂಥ ಒಂದು ವಿಶೇಷವಾದ ಸ್ಕ್ಯಾನ್. ಇದರಲ್ಲಿ ಮಗುವಿನ ಮೂಗಿನ ಬೋನ್ ಮತ್ತು ನೆತ್ತಿಯ ಹಿಂದಿನ ಒಂದು ಸ್ಕಿನ್ ಥಿಕ್ನೆಸ್ಸನ್ನು ನಾವು ಚೆಕ್ ಮಾಡ್ತೇವೆ. ಅದ್ರ ಜೊತೆಗೆ ಅದೇ ದಿನ ಒಂದು ಡಬಲ್ ಮಾರ್ಕರ್ ಅಂತ ಪರೀಕ್ಷೆ ಮಾಡ್ತೇವೆ. ನಾವು ಬುದ್ಧಿಮಾಂದ್ಯತೆ ಶಾಲೆಗಳಲ್ಲಿ ಡೌನ್ ಸಿಂಡ್ರೋಮ್ ಆಗಿರುವ ಮಗುಗಳನ್ನು ನೋಡಿರ್ಬೋದು. ಕಣ್ಣು ಸ್ವಲ್ಪ ಸ್ಟ್ರೆಚ್ ಆಗಿರುತ್ತೆ, ನಾಲ್ಗೆ ಸ್ವಲ್ಪ ದಪ್ಪಾಗಿ ಹೊರಗಡೆನೇ ಇರುತ್ತೆ, ಫೇಶಿಯಲ್ ಪಫಿನೆಸ್ ಇರುತ್ತೆ, ಬುದ್ಧಿಮಾಂದ್ಯತೆ ಇರ್ತದೆ. ಈ ಮಗುವಿನಲ್ಲಿ ಕೆಲವೊಮ್ಮೆ ಬೇರೆ ಏನೂ ದೋಷಗಳು ಇರುವುದಿಲ್ಲ. ಕೆಲವೊಮ್ಮೆ ಹಾರ್ಟಿನ ದೋಷ, ಕಿವುಡುತನ, ದೃಷ್ಟಿಯ ದೋಷ ಮತ್ತು ಕರುಳಿನ ದೋಷಗಳು ಕಂಡು 5th ಮಂತ್ ಸ್ಕ್ಯಾನಿಂಗಲ್ಲಿ ಇದು ಕಂಡರೆ ಪ್ರೆಗ್ನೆನ್ಸಿಯನ್ನು ಟರ್ಮಿನೇಷನ್ ಆಫರ್ ಕೊಡ್ಬೋದು. ಬಟ್ ಕೆಲವೊಮ್ಮೆ ಇದು ಕಂಡು ಬರೋದಿಲ್ಲ. ತಂದೆ ತಾಯಿ ಇಂಥ ಮಗುವನ್ನು ಹೆತ್ತು ಆ ಮಗುವನ್ನು ಲೈಫ್ ಲಾಂಗ್ ಅವರು ನೋಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಪೇಷಂಟ್ಸ್ಗೆ ನಾವು 3 ಮಂತ್ಸ್ನಲ್ಲಿ ಈ ಟೆಸ್ಟನ್ನು ಆಫರ್ ಮಾಡ್ತೇವೆ. ನೋಡಿ, ಈ ಟೆಸ್ಟ್ ಮಾಡೋದ್ರಿಂದ ಇಂಥ ವಿಚಾರಗಳು ಸ್ವಲ್ಪ ಮಟ್ಟಕ್ಕೆ ಗೊತ್ತಾಗ್ತದೆ ಅಂತ. 100% ಗೊತ್ತಾಗೋದು ಆಮ್ನಿಯೋಸೆಂಟಿಸಿಸ್ ಅಲ್ಲಿ. ಸುಮಾರು ಪೇಷಂಟ್ಸ್ ಕೇಳ್ತಾರೆ, ಬಟ್ ನಮಗೆ ಬುದ್ಧಿಮಾಂದ್ಯತೆ ಆಗುವ ಚಾನ್ಸ್ ಇದೆಯಾ? ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಆಗಲಿಲ್ಲ. ನೋಡಿ, ಡೌನ್ ಸಿಂಡ್ರೋಮ್ ಫ್ಯಾಮಿಲಿಯಲ್ ಅಲ್ಲ, ಇಟ್ಸ್ ರಿಲೇಟೆಡ್ ಟು ದ ಏಜ್ ಆಫ್ ದ ಮದರ್. ತಾಯಿಯ ವಯಸ್ಸಿಗೆ ಅದು ಕೋರಿಲೇಷನ್ ಇದೆ. ತಾಯಿಯ ವಯಸ್ಸು ಕಡಿಮೆ ಇದ್ದರೆ ಅದರಲ್ಲಿ ಬರುವ ಚಾನ್ಸಸ್ ಕಡಿಮೆ. 30-35 ಆಗ್ತಾ ಬಂದಾಗ ಜಾಸ್ತಿ, 40 to 45 ಆಗುವಾಗ ರಿಸ್ಕ್ ಇನ್ನೂ ಜಾಸ್ತಿ ಆಗ್ತದೆ. ಸೊ ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಮತ್ತು ಒಂದು ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಅಟ್ಲೀಸ್ಟ್ 80 to 90% ಕೇಸಸಲ್ಲಿ ನಾವು ಈ ಸಮಸ್ಯೆ ಇದೆಯಾ ಅಂತ ಒಂದು ಕಂಡುಹಿಡಿಬೋದು. ಪಕ್ಕ ಸಮಸ್ಯೆ ಇದೆ ಅಂತ ಬಂದರೆ, ಸ್ಕ್ರೀನ್ ಪಾಸಿಟಿವ್ ಅಂತ ಬಂದರೆ ತಾವು ಇಮಿಡಿಯೇಟ್ಲಿ ಹೆದರ್ಕೊಂಡ್ರೆ ಅಬಾರ್ಷನ್ ಮಾಡುವ ಅಗತ್ಯ ಇಲ್ಲ. NIPS ನಾನ್ ಇನ್ವೇಸಿವ್ ಪ್ರಿನೇಟಲ್ ಸ್ಕ್ರೀನಿಂಗ್ ಅಂತ ಮೇಲಿನ ಪರೀಕ್ಷೆನ ಮಾಡ್ತೇವೆ, ಅಥವಾ ಆಮ್ನಿಯೋಸೆಂಟಿಸಿಸ್ ಅಂತ ಮಾಡ್ತೇವೆ. ಆಮ್ನಿಯೋಸೆಂಟಿಸಿಸ್ ಮಾಡೋದ್ರಿಂದ ನಮಗೆ 100% ಗೊತ್ತಾಗುತ್ತೆ. ಇದ್ದರೆ ನಾವು ಪೇಷಂಟ್ಗೆ ಆಫರ್ ಮಾಡ್ತೇವೆ, ಈ ಮಗುವನ್ನು ತಾವು ಟರ್ಮಿನೇಟ್ ಮಾಡಲಿಕ್ಕೆ ಬಯಸ್ತೀರಾ ಅಂತ. 99% ತಂದೆ ತಾಯಂದರು ಹೇಳ್ತಾರೆ, ನಾವು ಈ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋದಿಲ್ಲ ಅಂತ. ಯಾರಾದರೂ ಸ್ವ ಇಚ್ಛೆಯಿಂದ ಕಂಟಿನ್ಯೂ ಮಾಡ್ತಾರೆ ಅಂತಾದರೆ ನಾವು ಅವರಿಗೆ ಬೇಕಾದ ಸಪೋರ್ಟನ್ನು ಕೊಡ್ತೇವೆ. ಈ ಟೆಸ್ಟ್ ಮಾಡೋದ್ರಿಂದ ಏನು ಬೆನಿಫಿಟ್? ತಮಗೊಂದು ನೆಮ್ಮದಿ ಸಿಗ್ತದೆ. ಈ ವಿಚಾರ ತಮಗೆ ತಿಳಿದಿರಲಿ ಅಂತ ಹೇಳಿದ್ದೇನೆ. ತಮ್ಮ ಫ್ರೆಂಡ್ಸು, ಕಲೀಗ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಈ ರೀಲನ್ನು ದಯವಿಟ್ಟು ಸೇವ್ ಮತ್ತು ಶೇರ್ ಮಾಡಿ.